ಆತ್ಮೀಯರೇ ನಮಸ್ಕಾರ. ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಕಾರ್ಮಿಕ ಚಳವಳಿಯ ಇತಿಹಾಸದ ಮಾಲಿಕೆಯಲ್ಲಿ ಸಂಚಿಕೆ 9ಕ್ಕೆ ನಾವಿವತ್ತು ಬಂದಿದ್ದೇವೆ. ಇವತ್ತಿನ ಸಂಚಿಕೆ ಒಳಗಡೆಯಲ್ಲಿ ಮೊದಲನೇ ಪ್ರಪಂಚ ಯುದ್ಧದ ನಂತರ ಉಂಟಾದಂಥ ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ಈ ಕಾಲಘಟ್ಟದಲ್ಲಿ ಬೆಳೆದಂಥ ಫ್ಯಾಸಿಸಂ, ಭಾರತದ ಒಳಗಡೆಯಲ್ಲಿ ಪ್ರಾಂತೀಯವಾಗಿ ಕಾಂಗ್ರೆಸ್ ಸರ್ಕಾರಗಳು ತಂದಂಥ ಕೆಲವು ಕೈಗಾರಿಕಾ ಕಾಯ್ದೆಗಳು ಮತ್ತು ಕಾರ್ಮಿಕ ಚಳವಳಿ ಒಳಗಡೆಯಲ್ಲಿ ಐಕ್ಯತೆಗಾಗಿ ನಡೆದಂಥ ಪ್ರಯತ್ನಗಳ ಬಗ್ಗೆ ನಾವಿವತ್ತು ಮಾತಾಡೋಣ. ಮೊದಲನೇ ಮಹಾಯುದ್ಧ ಮುಗಿದು ಜಾಗತಿಕ ಬಂಡವಾಳಶಾಹಿ ದೇಶಗಳು ಸ್ಥಿರತೆಯನ್ನು ಕಾಪಾಡಿಕೊಳ್ತಾ ಇದ್ದಾವೆ, ಇನ್ನೆಲ್ಲವೂ ಸರೋಯಿತು ಅಂತೇಳಿ ಬಿಂಬಿಸ್ಕೊಳ್ತಾ ಇತ್ತು. ಆ ಬಿಂಬಿಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲೇ 1929ನೇ ಇಸ್ವಿಯ ವೇಳೆಗೆ ಈ ಬಂಡವಾಳಶಾಹಿ ಬೆಳವಣಿಗೆಯ ಅಂತರ್ಗತವಾಗಿದ್ದಂಥ ಬಿಕ್ಕಟ್ಟು ಬಹಿರಂಗಗೊಳ್ಳೋದಕ್ಕೆ ಆರಂಭ ಆಗಿತ್ತು. ಅಷ್ಟೊತ್ತಿಗೆ ಅಮೆರಿಕದ ಒಳಗಡೆಯಲ್ಲಿ ಷೇರುಪೇಟೆ ಪಾತಾಳಕ್ಕೆ ಕುಸಿದೋಯ್ತು. ಹಣಕಾಸು, ಬ್ಯಾಂಕಿಂಗು ಅಧಃಪತನವನ್ನು ಕಂಡುವು. ಇದು ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಆರಂಭಿಕ ಸೂಚನೆಯಾಗಿ ಬೆಳೆದು ಬಂತು. 1929-33 ಈ ಅವಧಿ ಒಳಗಡೆಯಲ್ಲಿ ಬಂಡವಾಳಶಾಹಿ ಇಡಿಯಾಗಿ ಜಾಗತಿಕವಾಗಿ ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಈ ಬಿಕ್ಕಟ್ಟು ಹೇಗಿತ್ತು ಅಂತಂದ್ರೆ, ಇದುವರೆಗೆ ಜಗತ್ತಲ್ಲಿ ಎಂದೂ ಕಂಡರಿಯದಂಥ ಒಂದು ತೀವ್ರವಾದಂಥ, ಆಳವಾದಂಥ ಮತ್ತು ವಿನಾಶಕಾರಿಯಾದಂಥ ರೀತಿಯ ಬಿಕ್ಕಟ್ಟಿಗೆ ಇದು ಸಿಕ್ಕಾಕೊಳ್ತು. ಕೈಗಾರಿಕೆ, ಕೃಷಿ, ಬ್ಯಾಂಕಿಂಗು, ದೇಶೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ, ಹಣಕಾಸು ಎಲ್ಲ ಆರ್ಥಿಕತೆಯ ವಲಯಗಳು ಕೂಡ ಈ ಬಿಕ್ಕಟ್ಟಿನ ಒಳಗಡೆಯಲ್ಲಿ ಬಂಧಿತವಾದವು. ಕೈಗಾರಿಕಾ ಉತ್ಪಾದನೆ 38% ಕುಸಿದೋಯ್ತು. ಮುಂದುವರೆದು ಕೃಷಿ ಬಿಕ್ಕಟ್ಟು ತೀವ್ರವಾಗೋಯ್ತು ಜಾಗತಿಕವಾಗಿ. ಇದರ ಪರಿಣಾಮವಾಗಿ ಮಾರುಕಟ್ಟೆಗೋಸ್ಕರ ಜಗತ್ತನ್ನ ಹೇಗಿಡಿಬೇಕು ಅನ್ನುವಂಥದ್ದರ ವಿಚಾರದಲ್ಲಿ ಈ ಸಾಮ್ರಾಜ್ಯಶಾಹಿ ದೇಶಗಳ ನಡುವೆ ಒಂದು ತೀವ್ರವಾದಂಥ ಸಂಘರ್ಷ, ಪೈಪೋಟಿ ರೂಪುಗೊಳ್ತು. ಈ ಬಂಡವಾಳಶಾಹಿ ದೇಶಗಳ ಒಳಗಡೆಯಲ್ಲಿ ಇದ್ದಂಥ ಜನ ತೀವ್ರವಾದಂಥ ಮತ್ತು ಕ್ರೂರವಾದಂಥ ಒಂದು ಪರಿಸ್ಥಿತಿಗೆ ನೂಕಲ್ಪಟ್ಟರವರು. ವೇತನಗಳು ಕಾರ್ಮಿಕರದು ತೀವ್ರವಾಗಿ ಕುಸಿಯೋಕೆ ಶುರು ಆಯಿತು. ಉದ್ಯೋಗ ಕುಸಿತು. ಇರುವಂಥ ಉದ್ಯೋಗ ನಾಶ ಆಯಿತು. ಹೊಸ ಉದ್ಯೋಗ ಸೃಷ್ಟಿ ಇಲ್ಲ ಅನ್ನಂಗಾಯಿತು. ಇದರ ಪರಿಣಾಮವಾಗಿ ಕಾರ್ಮಿಕರ ಒಳಗಡೆಯಲ್ಲಿ ವ್ಯಾಪಕವಾದಂಥ ಅತೃಪ್ತಿ ಬೆಳೆದು ಪ್ರತಿರೋಧ ಹೆಚ್ಚಾಗಲಿಕ್ಕೆ ಆರಂಭ ಆಯಿತು. ಮುಷ್ಕರಗಳು ತೀವ್ರವಾಗಲಿಕ್ಕೆ ಶುರುವಾದವು. ಇದೇ ಸಂದರ್ಭದ ಒಳಗಡೆಯಲ್ಲಿ ಜರ್ಮನಿ ಒಳಗಡೆಯಲ್ಲಿ ಫ್ಯಾಸಿಸಂ ಬಹಳ ತೀವ್ರವಾಗಿ ಬೆಳವಣಿಗೆ ಆಗ್ತಾ ಇತ್ತು. ಜರ್ಮನಿಯ ಏಕಸ್ವಾಮ್ಯ ಬಂಡವಾಳಶಾಹಿ ವರ್ಗ ಇಡೀ ಜರ್ಮನ್ ಸಮಾಜವನ್ನ ತನ್ನ ಅಧಿಪತ್ಯಕ್ಕೆ ಒಳಪಡಿಸಿಕೊಂಡಿತ್ತು. ಇದರ ನಾಯಕನಾಗಿ ಹಿಟ್ಲರ್ ಹೊರಹೊಮ್ಮಿದ್ದ. ಆ ಕಾಲಕ್ಕೆ ಜರ್ಮನಿ ಒಳಗಡೆಯಲ್ಲಿ ಒಂದು ಬಲಿಷ್ಠವಾದಂಥ ಕಾರ್ಮಿಕ ವರ್ಗದ ಚಳುವಳಿ ಇತ್ತು. ಇದನ್ನು ಹೇಗಾದರೂ ಮಾಡಿ ಹೊಸಕಾಕಬೇಕು, ನಾಶ ಮಾಡಿಬಿಡಬೇಕು ಅಂತೇಳಿ ಜರ್ಮನ್ ಸಾಮ್ರಾಜ್ಯವಾದಿಗಳು ಆ ಸಂದರ್ಭವನ್ನು ಬಳಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಜರ್ಮನಿಯಲ್ಲಿ ಬೆಳೀತಾ ಇದ್ದಂಥ ಫ್ಯಾಸಿಸಂ ಅನ್ನ ಹಿಟ್ಲರ್ನ ಎದುರಿಸಬೇಕು ಅಂತಂದ್ರೆ ಎಲ್ಲ ಶ್ರಮಜೀವಿ ವರ್ಗಗಳು, ಕಾರ್ಮಿಕ ವರ್ಗಗಳು, ಭಿನ್ನ ನೆಲೆಯ ವಿಚಾರಧಾರೆಗಳು ಒಟ್ಟುಗೂಡಬೇಕು, ಸಂಯುಕ್ತವಾಗಿ ಇದನ್ನು ಎದುರಿಸಬೇಕು ಅನ್ನುವಂಥ ಒಂದು ಕರೆಯನ್ನ ಜರ್ಮನ್ ಕಮ್ಯುನಿಸ್ಟ್ ಪಕ್ಷ, ಅಲ್ಲಿ ಪ್ರಧಾನವಾಗಿದ್ದಂಥ ಜರ್ಮನ್ ಸೋಷಿಯಲ್ ಡೆಮಾಕ್ರೆಟರಿಗೆ ಕರೆಯನ್ನ ಕೊಟ್ಟರು. ಆದರೆ ಸೋಷಿಯಲ್ ಡೆಮಾಕ್ರೆಟರು ಈ ಸಲಹೆಯನ್ನ ಸ್ವೀಕರಿಸಲಿಲ್ಲ. ಬಹುಶಃ ಆಗೇನಾದರೂ ಆಗಿದ್ದಿದ್ರೆ ಜರ್ಮನಿಯ ಚರಿತ್ರೆ ಮತ್ತು ಜಾಗತಿಕ ಚರಿತ್ರೆ ಕೂಡ ಬಹಳ ಭಿನ್ನವಾಗಿ ಇರ್ತಿತ್ತೇನೋ ಅಂತ ಅನಿಸ್ತದೆ. ಈ ಸಂದರ್ಭಕ್ಕೆ ಜರ್ಮನಿಯಲ್ಲಿ ಬೆಳೀತಾ ಇದ್ದಂಥ ಇವುಗಳು, ಜಾಗತಿಕವಾಗಿ ಆಗ್ತಿದ್ದಂಥ ಬಿಕ್ಕಟ್ಟುಗಳು, ಇವೆಲ್ಲವುಗಳ ಪರಿಣಾಮ ಭಾರತದ ಒಳಗಡೆಯಲ್ಲಿ ಕಾರ್ಮಿಕ ಚಳವಳಿಯ ಮೇಲೆ ಹೇಗಾಗ್ತಿತ್ತು ಅನ್ನುವಂಥ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಜಾಗತಿಕವಾಗಿ ಈ ಆರ್ಥಿಕ ಬಿಕ್ಕಟ್ಟು ತೀವ್ರಗೊಳ್ತಾ ಇದ್ದಂಥ ಕಾಲಘಟ್ಟಕ್ಕೆ ಜರ್ಮನಿಯಲ್ಲಿ ಫ್ಯಾಸಿಸಂನ ಬೆಳವಣಿಗೆಯಿಂದಾಗಿ ಹಿಟ್ಲರ್ ಅತ್ಯಂತ ಕ್ರೂರ ಸರ್ವಾಧಿಕಾರಿಯಾಗಿ ಪರಿವರ್ತನೆ ಆಗ್ತಿದ್ದಂಥ ಈ ಕಾಲಘಟ್ಟಕ್ಕೆ ಭಾರತದ ಒಳಗಡೆಯಲ್ಲಿ ಜನತೆಯ ಚಳುವಳಿಗಳು ಒಂದು ಏರುಮುಖವನ್ನ ಕಾಣೋದಕ್ಕೆ ಶುರು ಮಾಡಿಕೊಂಡಿದ್ವು. ಹಿಂದೆ ಪ್ರಸ್ತಾಪ ಮಾಡಿದ ಹಾಗೆ 1929ನೇ ಇಸ್ವಿಯಲ್ಲಿ ಲಾಹೋರ್ ಎಐಸಿಸಿ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಒಂದು ಬೇಡಿಕೆಯನ್ನ, ನಿರ್ಣಯವನ್ನು ಅಂಗೀಕರಿಸಲಾಗಿತ್ತು. ಈ ನಿರ್ಣಯ ಅಂಗೀಕರಿಸಲಿಕ್ಕೆ ಕಾರ್ಮಿಕ ಚಳವಳಿಗಳು, ಕಮ್ಯುನಿಸ್ಟರ ಪ್ರಯತ್ನಗಳು ಇವೆಲ್ಲವೂ ಹೇಗೆ ಕಾರಣ ಆಗಿತ್ತು ಅನ್ನುವಂಥದ್ದನ್ನ, ಕ್ರಾಂತಿಕಾರಿ ಚಳವಳಿಗಳ ಪ್ರಶ್ನೆಗಳನ್ನೆಲ್ಲ ನಾವು ಹಿಂದೆ ಮಾತಾಡಿದ್ದೇವೆ. ಈ ತೀರ್ಮಾನನೇ
ಕಾಂಗ್ರೆಸ್ ಬಯಸಿದ್ದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಜನವಿಭಾಗಗಳು ಇದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಶುರು ಮಾಡಿದ್ವು, ಇದಕ್ಕೆ ಸ್ಪಂದಿಸಕ್ಕೆ ಶುರು ಮಾಡಿದ್ವು. ದೊಡ್ಡ ರೀತಿಯ ಭಾಗವಹಿಸುವಿಕೆ ಹೋರಾಟಗಳಲ್ಲಿ ಕಾಣೋದಕ್ಕೆ ಶುರು ಆಯಿತು. ಪೇಶಾವರದ ಒಳಗಡೆಯಲ್ಲಿ ಈ ಹಿಂದೂ ಗರ್ವಾಲಿ ಸೈನಿಕರು ಆ ಭಾಗದಲ್ಲಿದ್ದಂಥ ಬಹುತೇಕ ಮುಸಲ್ಮಾನರಾಗಿದ್ದಂಥ ಒಂದು ಪ್ರತಿಭಟನಾಕಾರರ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಅವರು ನಿರಾಕರಣೆ ಮಾಡಿದ್ದು ಆ ಕಾಲದ ಒಂದು ಮಹತ್ವದ ಸಂಗತಿಯಾಗಿತ್ತು. ಇದನ್ನ ಸಹಿಸಿಕೊಳ್ಳಕ್ಕಾಗದೇ ಇದ್ದಂಥ ಬ್ರಿಟಿಷ್ ಸರ್ಕಾರ ಸೈನಿಕರನ್ನ ಅಲ್ಲಿಂದ ವಾಪಸ್ ಕರೆಸಿಕೊಳ್ತು. ಮತ್ತು ಬಹಳ ಮುಖ್ಯವಾಗಿ 1930 ಇಸ್ವಿ ಏಪ್ರಿಲ್ 25ರಿಂದ ಮೇ 4ನೇ ತಾರೀಕಿನವರೆಗೆ ಪೇಶಾವರ ನಗರ ಜನರ ಹಿಡಿತಕ್ಕೆ ಹೊರಟೋಗ್ಬಿಟ್ಟಿತ್ತು. ಅಲ್ಲಿ ಆಡಳಿತವೇ ಇರಲಿಲ್ಲ ಅನ್ನಂಗಾಗೋಗಿತ್ತು. ಈ ಘಟನೆಯಿಂದ ಸೈನಿಕರನ್ನ ಕೋರ್ಟ್ ಮಾರ್ಷಲ್ಗೆ ಹೊರಪಡಿಸಿ ಶಿಕ್ಷೆಗೆ ಗುರಿ ಮಾಡಲಾಯಿತು. ಆದರೆ ಇಂಥ ಈ ಗರ್ವಾಲಿ ಸೈನಿಕರ ನಡವಳಿಕೆಯನ್ನ ಗಾಂಧಿ ಕ್ರಿಮಿನಲ್ ಡಿಸೋಬಿಡಿಯನ್ಸ್ ಅಂತ ಹೇಳಿ ಬಣ್ಣಿಸಿದ್ದು ಕೂಡ ಖಂಡಿಸಿದ್ದು ಕೂಡ ಈ ಕಾಲಘಟ್ಟದಲ್ಲಿ ನಡೆದೋಯಿತು. ಇದೇ ವರ್ಷ ಚಿತ್ತಗಾಂಗ್ನಲ್ಲಿ ಅದರ ಕ್ರಾಂತಿಕಾರಿ ನಾಯಕನಾಗಿದ್ದಂಥ ಸೂರ್ಯಸೇನ್ ನಾಯಕತ್ವದೊಳಗಡೆಯಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಸಶಸ್ತ್ರ ದಂಗೆ ನಡೆದು ಪೂರ್ತಿಯಾಗಿ ಬಂಗಾಳದ ವ್ಯಾಪ್ತಿ ಒಳಗಡೆಯಲ್ಲಿ ಚಳುವಳಿಗಳ ಮಹಾಪುರನೇ ಈ ಕಾಲಘಟ್ಟದಲ್ಲಿ ಸಂಭವಿಸಿತು. ಮತ್ತು ಈ ಕಾಲಘಟ್ಟಕ್ಕೆ ಗಾಂಧಿಯವರ ಬಂಧನವಾಯಿತು. ಬಂಧನವಾದದರ ಪರಿಣಾಮವಾಗಿ ಬಾಂಬೆ, ಸೋಲಾಪುರ, ಕಲ್ಕತ್ತಾ ಮುಂತಾದ ಕಡೆಗಳಲ್ಲಿ ಕಾರ್ಮಿಕರ ಹೋರಾಟಗಳು ಕೂಡ ತೀವ್ರ ಆಯಿತು. ರೈತರ ನಡುವೆ ತೆರಿಗೆ ನಿರಾಕರಣೆಯ ಚಳುವಳಿಗಳು ಹೆಚ್ಚಾಗೋದಕ್ಕೆ ಶುರುವಾದವು. ಸೊ ಈ ಹೋರಾಟಗಳೆಲ್ಲ ಅದರ ಮುಂದಿನ ಅಂತಿಮ ಪರಿಣಾಮವಾಗಿ 1931 ಇಸ್ವಿಯಲ್ಲಿ ಮಾರ್ಚ್ 5ನೇ ತಾರೀಕು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ಏರ್ಪಟ್ಟು ಹೋರಾಟವನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಯಿತು. ಆದರೆ ಈ ರೀತಿ ಒಪ್ಪಂದ ಏರ್ಪಡಿಸಿಕೊಳ್ಳುವಾಗ ಮೀರತ್ ಮೊಕದ್ದಮೆಯಲ್ಲಿ ಬಂಧಿತರಾಗಿದ್ದಂಥ ರಾಷ್ಟ್ರವ್ಯಾಪಿ ಇದ್ದಂಥ ಪ್ರಮುಖ ಕಾರ್ಮಿಕ ನಾಯಕರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಚರ್ಚೆಗೆ ಬರಲಿಲ್ಲ. ಗಾಂಧಿ ಒತ್ತಾಯಿಸಲಿಲ್ಲ ಆ ಪ್ರಶ್ನೆಯನ್ನು. ಅದೇ ರೀತಿ ಒಳಗಡೆಯಲ್ಲಿ ಮಾರ್ಚ್ 23ನೇ ತಾರೀಕು ನೇಣಿಗೇರಿಸಲ್ಪಟ್ಟಂತ ಭಗತ್ ಸಿಂಗ್ ಮತ್ತು ಗೆಳೆಯರ ಬಿಡುಗಡೆ ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಕೂಡ ಗಾಂಧಿ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಚರ್ಚೆಗಳು ಮುಂಚೂಣಿಗೆ ಬಂತು. ಇವು ಕ್ರಾಂತಿಕಾರಿ ಚಳುವಳಿಯ ಮೇಲೆ, ಕಾರ್ಮಿಕ ಚಳುವಳಿಯ ಮೇಲೆ, ಹೋರಾಟಗಾರರ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರ್ತು. ಕಾಂಗ್ರೆಸ್ನ ಬಗ್ಗೆ ಅತೃಪ್ತಿಯನ್ನ, ಗಾಂಧಿಯ ಬಗ್ಗೆ ಅತೃಪ್ತಿಯನ್ನು ಕೂಡ ಈ ಚಳುವಳಿಗಳು ಬೆಳೆಸಿಕೊಳ್ಳೋದಕ್ಕೆ ಕಾರಣ ಆಗೋಯ್ತು. ಇದೇ ಸಂದರ್ಭಕ್ಕೆ 1935ನೇ ಇಸ್ವಿಯಲ್ಲಿ ಇಂಡಿಯಾ ಆಕ್ಟ್ ಅಂತ ಏನು ಬಂತು 1935, ಇದರಲ್ಲಿ ಪಂಜಾಬ್ ಮತ್ತು ಬಂಗಾಳವನ್ನು ಹೊರತುಪಡಿಸಿದಂತೆ ಉಳಿದ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿತು. ಈ ಪೂರ್ಣ ಸ್ವಾತಂತ್ರ್ಯದ ಬೇಡಿಕೆಯಿಂದ ಎದ್ದಿದ್ದಂತಹ ಚಳುವಳಿಗಳ ಮಹಾಪೂರ ಏನಿತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರಗಳು ಮಾಡೋದಕ್ಕೆ ಶುರು ಮಾಡಿದ್ವು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಆರ್ಥಿಕ ಬಿಕ್ಕಟ್ಟಿಂದಾಗಿ ಕಾರ್ಮಿಕರ ಪರಿಸ್ಥಿತಿಗಳು ತೀವ್ರವಾಗ್ತಾ ಇತ್ತು. ಉದ್ಯೋಗ ಕಡಿತ ಹೆಚ್ಚಾಗ್ತಾ ಇತ್ತು. ರಿಟ್ರೆಂಚ್ಮೆಂಟ್ಗಳು, ವೇತನ ಕಡಿತಗಳು, ಕಿರುಕುಳಗಳು ತೀವ್ರ ಆಗ್ತಾ ಇತ್ತು. ಇದರ ಪರಿಣಾಮವಾಗಿ ಸಹಜವಾಗಿಯೇ ಕಾರ್ಮಿಕ ಹೋರಾಟಗಳು ಕೂಡ ಹೆಚ್ಚಾಗ್ತಿತ್ತು. ಕಾರ್ಮಿಕ ವರ್ಗದ ನಡುವೆ ಕ್ರಾಂತಿಕಾರಿ ಸಿದ್ಧಾಂತದ ಪ್ರಭಾವ ಕ್ರಮೇಣ ಅದು ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಶುರು ಆಯಿತು. ಮತ್ತೆ ಈಗಾಗಲೇ ಹಿಂದೆ ಚರ್ಚೆ ಮಾಡಿದ ರೀತಿಯಲ್ಲಿ ಎಐಟಿಯುಸಿ ಒಂದು ಪ್ರಧಾನ ಕಾರ್ಮಿಕ ಸಂಘಟನೆಯಾಗಿ ಅದರಲ್ಲಿ ಬಂದಿದ್ದಂಥ ವಿಭಜನೆ ಏನಿತ್ತು, ಈ ವಿಭಜನೆಯನ್ನ ಹೋಗಲಾಡಿಸಿ ಒಂದುಗೂಡಿಸಬೇಕು ಅನ್ನೋ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಇದರ ಆರಂಭಿಕ ಪ್ರಶ್ನೆಯಾಗಿ ಆಲ್ ಇಂಡಿಯಾ ರೈಲ್ವೆ ಮೆನ್ಸ್ ಫೆಡರೇಷನ್ ನ ಮುತುವರ್ಜಿ ಒಳಗಡೆಯಲ್ಲಿ 32ನೇ ಇಸ್ವಿಯಲ್ಲಿ ಯೂನಿಟಿ ಕಾನ್ಫರೆನ್ಸ್ ಅಂತೇಳಿ ಒಂದು ಮದ್ರಾಸಲ್ಲಿ ನಡೆದಿತ್ತು. ಇದು ಮುಂದುವರೆದು 35ನೇ ಇಸ್ವಿಯಲ್ಲಿ ಎಐಟಿಯುಸಿ ಏಪ್ರಿಲ್ನಲ್ಲಿ ಎಐಟಿಯುಸಿ 14ನೇ ಅಧಿವೇಶನ ಕೋಲ್ಕತ್ತಾದಲ್ಲಿ ಏನು ನಡೆಯಿತು. ಈ ಅಧಿವೇಶನದೊಳಗಡೆಯಲ್ಲಿ ಕಮ್ಯುನಿಸ್ಟರು ಪ್ರಧಾನವಾಗಿದ್ದಂಥ ರೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಏನಿತ್ತು, ಅದನ್ನ ಈ ಕೆಳಕಂಡ ಅಂಶಗಳ ಆಧಾರದಲ್ಲಿ ಎಐಟಿಯುಸಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋದು ಪುನಃ ಅಂತ ಅನ್ನುವಂಥ ತೀರ್ಮಾನವನ್ನ ಮಾಡಲಾಯಿತು. ಆ ಲೆಕ್ಕದಲ್ಲಿ ಅದು ವಿಲೀನ ಕೂಡ ಆಯಿತು. ಅದರ ಮುಖ್ಯ ಅಂಶಗಳೇನಂತಂದ್ರೆ, ವರ್ಗ ಸಂಘರ್ಷದ ಹಾದಿಯಲ್ಲಿ ಕಾರ್ಮಿಕ ಚಳುವಳಿಯನ್ನು ನಡೆಸಬೇಕು ಅನ್ನುವಂಥದ್ದಕ್ಕೆ ಒಪ್ಪಿಗೆಯನ್ನ ಪಡ್ಕೊಳ್ಳಾಯಿತು. ಮತ್ತೆ ಯಾವುದೇ ಅಂತಾರಾಷ್ಟ್ರೀಯ ಸಂಘಟನೆ ಜೊತೆಯಲ್ಲಿ ಅಫಿಲಿಯೇಷನ್ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯಕ್ಕೆ ಬರಲಾಯಿತು. ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILOಗೆ ಭಾರತದ ಪ್ರತಿನಿಧಿಯನ್ನು ವಾರ್ಷಿಕವಾಗಿ ನಾವು ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡಿಕೊಂಡ್ರು. ಮತ್ತು ಒಂದು ಕೈಗಾರಿಕೆ ಒಳಗಡೆಯಲ್ಲಿ ಒಂದೇ ಕಾರ್ಮಿಕ ಸಂಘ ಇರಬೇಕು ಅನ್ನುವಂಥ ಒಂದು ತಾತ್ವಿಕ ಇದಕ್ಕೆ ಒಪ್ಪಿಗೆಯನ್ನ ಅವರು ಮಾಡಿಕೊಂಡ್ರು. ಇದರೊಳಗಡೆಯಲ್ಲಿ ಈ ಎಲ್ಲದರ ಪರಿಣಾಮವಾಗಿ ಈ ವಿಲೀನ ಆದದ್ದರ ಕಾರಣದಿಂದಾಗಿ
ಕಾರ್ಮಿಕರ ಒಳಗಡೆಯಲ್ಲಿ ಕಾರ್ಮಿಕ ಚಳುವಳಿಗೆ ಮತ್ತೊಮ್ಮೆ ಒಂದು ಹೊಸ ಉತ್ಸಾಹ ಹುಮ್ಮಸ್ಸು ಇದು ಕೊಡ್ತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಪರಿಣಾಮವಾಗಿ 35ನೇ ಇಸ್ವಿಯಲ್ಲಿ ಸುಮಾರು 145 ಮುಷ್ಕರಗಳು ನಡೆದು 1,44,217 ಜನ ಕಾರ್ಮಿಕರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ದಾಖಲಾಯಿತು. 36ನೇ ಇಸ್ವಿಯಲ್ಲಿ ಇದು ಮತ್ತೆ ಹೆಚ್ಚಾಯಿತು, 157 ಮುಷ್ಕರಗಳು ನಡೀತು, 1,68,029 ಜನ ಕಾರ್ಮಿಕರು ಭಾಗವಹಿಸಿದ್ರು ಅಂತ ಆಯಿತು. ಅದೇ ರೀತಿಯ ಈ ಕಾಲಘಟ್ಟದಲ್ಲಿ ಕಾರ್ಮಿಕ ಸಂಘಗಳು ನೋಂದಾವಣೆ ಆಗಿದ್ದು ಕೂಡ ಜಾಸ್ತಿ ಆಯಿತು. 35ನೇ ಇಸ್ವಿಯಲ್ಲಿ 213 ನೋಂದಾಯಿತ ಕಾರ್ಮಿಕ ಸಂಘಗಳು ಇದ್ದದ್ದು 36ನೇ ಇಸ್ವಿಯಷ್ಟರಲ್ಲಿ 241 ಕಾರ್ಮಿಕ ಸಂಘಗಳು ನೋಂದಾವಣೆ ಆದವು. ಮತ್ತೆ ಈ ಯೂನಿಯನ್ಗಳಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. 27-28ನೇ ಇಸ್ವಿಯಷ್ಟೊತ್ತಿಗೆ ಈ ಯೂನಿಯನ್ ಮೆಂಬರ್ಶಿಪ್ಗಳಲ್ಲಿ ಮಹಿಳೆಯರು ಕೇವಲ 1,166 ಜನ ಇದ್ದಂಥದ್ದು 35-36ನೇ ಇಸ್ವಿಯಷ್ಟೊತ್ತಿಗೆ 7,309 ಜನ ಮಹಿಳಾ ಕಾರ್ಮಿಕರ ಸದಸ್ಯತ್ವ ಬಂತು. ಮಹಿಳಾ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಆದರೆ ಯೂನಿಯನ್ ಮೆಂಬರ್ಶಿಪ್ ಆಗುವಂಥದ್ದು ನಡೀತಿರ್ಲಿಲ್ಲ. ಹೀಗಾಗಿ ಅದು ಕೂಡ ಹೆಚ್ಚಳ ಆಗೋದಕ್ಕೆ ಸಾಧ್ಯ ಆಯಿತು ಈ ಕಾಲಘಟ್ಟದಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು. ಈ ಕಾಲಘಟ್ಟದಲ್ಲಿ ಅಂದ್ರೆ 37-38 ಈ ಕಾಲಘಟ್ಟದ ಒಳಗಡೆಯಲ್ಲಿ ಮತ್ತೆ ತೀವ್ರಗೊಂಡಂತ ಕಾರ್ಮಿಕ ಚಳವಳಿಗಳ ಮುಷ್ಕರಗಳ ಒಟ್ಟಾರೆ ಗುಣಲಕ್ಷಣಗಳನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಕೆಲವು ಅಂಶಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಈ ಮುಷ್ಕರಗಳು ಸಂಘಟಿತ ಕೈಗಾರಿಕಾ ಕೇಂದ್ರಗಳಿಂದ ಆಚೆಗೆ ಪಸರಿಸ್ತು. ಸಾಮಾನ್ಯವಾಗಿ ನಡೀತಾ ಇದ್ದಂತ ಕೇಂದ್ರಗಳಿತ್ತಲ್ಲ, ಪ್ರಧಾನ ಕೈಗಾರಿಕಾ ಕೇಂದ್ರಗಳು, ಅದರ ಆಚೆಗೂ ಇದು ವಿಸ್ತರಣೆ ಆಯಿತು. ಮತ್ತು ಬಹಳ ಮುಖ್ಯವಾಗಿ ಜವಳಿ, ಸೆಣಬು, ಸ್ಟೀಲು ಈ ರೀತಿಯ ಕೈಗಾರಿಕೆಗಳೆಲ್ಲಷ್ಟೇ ನಡೀತಾ ಇದ್ದಂತ, ರೈಲ್ವೇಸ್ ನಡೀತಾ ಇದ್ದಂತ ಮುಷ್ಕರಗಳು ಸಣ್ಣ ಸಣ್ಣ ಕೈಗಾರಿಕಾ ವಿಭಾಗಗಳಿಗೂ ಕೂಡ ಇದು ವಿಸ್ತರಿಸೋದಕ್ಕೆ ಆರಂಭ ಆಯಿತು. ಮುಷ್ಕರಗಳು ಒಂದು ರೀತಿಯ ರಕ್ಷಣಾತ್ಮಕ ಮುಷ್ಕರಗಳಾಗಿ ನಡೀತಾ ಇದ್ದಂಥವು ಈಗ ಬರ್ತಾ ಬರ್ತದ ಆಕ್ರಮಣಕಾರಿ ಮುಷ್ಕರಗಳಾಗಿ ಪರಿವರ್ತನೆ ಆಗೋದಕ್ಕೆ ಶುರು ಆಯಿತು. ಅದರ ಸ್ವರೂಪ ಬದಲಾಯಿತು. ಮತ್ತೆ ಈ ಅವಧಿಯಲ್ಲಿ ನಡೆದಂತ ಮುಷ್ಕರಗಳಲ್ಲಿ 50%ಕ್ಕಿಂತ ಹೆಚ್ಚು ಮುಷ್ಕರಗಳು ಯಶಸ್ವಿ ಮುಷ್ಕರಗಳಾಗಿ ನಡೆದವು. ಅಂದ್ರೆ ಅದು ಏನ್ ಬೇಡಿಕೆಗಳಿಟ್ಟು ಹೋರಾಟ ಮಾಡ್ತಿದ್ರೋ ಅದು ಬೇಡಿಕೆಗಳನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಸಾಧ್ಯ ಆಯಿತು ಈ ಕಾಲಘಟ್ಟದಲ್ಲಿ ಅನ್ನುವಂಥದ್ದು ಒಂದು. ಎರಡನೇದು, ಆರ್ಥಿಕ ಬೇಡಿಕೆಗಳಿಗೆ ಹೋರಾಟ ಮಾತ್ರ ಅಲ್ಲದೇನೆ ಸಂಘಗಳ ಮಾನ್ಯತೆಗೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥದ್ದು ಈ ಕಾಲಘಟ್ಟದಲ್ಲಿ ಕಂಡಂತ ಇನ್ನೊಂದು ಲಕ್ಷಣ. ಇದರ ಜೊತೆಲೇನೆ ಈಗಾಗಲೇ ಗುರುತಿಸಿದಂಗೆ ಬ್ರಿಟಿಷ್ ವಿರೋಧಿ ರಾಜಕೀಯ ಹೋರಾಟಗಳು ಕೂಡ ಈ ಕಾಲಘಟ್ಟದಲ್ಲಿ ತೀವ್ರಗೊಂಡಂತ ಒಂದು ಕಾಲಘಟ್ಟ. ಈ ರೀತಿಯಲ್ಲಿ ಇಡೀ ಕಾರ್ಮಿಕ ಚಳವಳಿಯ ಸ್ವರೂಪದಲ್ಲೇನೆ ಇಂಥ ಗುಣಾತ್ಮಕವಾದಂತಹ ಒಂದು ಬದಲಾವಣೆ ಈ ಕಾಲಘಟ್ಟದಲ್ಲಿ ಸಂಭವಿಸಿತು ಅನ್ನುವಂಥದ್ದನ್ನು ನೋಡಬೇಕು. ಹೀಗಾಗಿ ಎಲ್ಲ ಮುಷ್ಕರಗಳು ಕೂಡ ರಾಷ್ಟ್ರೀಯ ರಾಜಕೀಯ ಚಳವಳಿ ಜೊತೆಗೆ ಬೆಸೆದುಕೊಂಡೇ ನಡೆದವು ಅನ್ನುವಂಥದ್ದು ಒಂದು. ಈ ಕ್ರಾಂತಿಕಾರಿ ಕಾರ್ಮಿಕ ಚಳವಳಿಯ ವಿಭಾಗಗಳು ಕಮ್ಯುನಿಸ್ಟ್ ಪಕ್ಷದ ಮೇಲೆ ಬ್ರಿಟಿಷ್ ಸರ್ಕಾರ ಹೇರಿದ್ದಂತ ನಿಷೇಧವನ್ನು ವಾಪಸ್ ಪಡಿಬೇಕು ಅಂತೇಳಿ ಕೂಡ ಒತ್ತಾಯವನ್ನು ಮಾಡೋದಕ್ಕೆ ಶುರು ಮಾಡಿತು. ಸಿಪಿಐ ಆವತ್ತಿನ ಕಮ್ಯುನಿಸ್ಟ್ ಪಕ್ಷ ಭೂಗತವಾಗಿ ಇತ್ತು, ಅದರ ನಿಷೇಧಕ್ಕೊಳಗಾಗಿತ್ತು. ನಿಷೇಧವಾಗಿದ್ದುಕೊಂಡೇನೆ ಒಂದು ಪತ್ರಿಕೆ ನ್ಯಾಷನಲ್ ಫ್ರಂಟ್ ಅನ್ನುವಂಥ ಪತ್ರಿಕೆಯನ್ನು ಪ್ರಕಟಿಸ್ತಾ ಇತ್ತು ಮತ್ತು ಸಾಮ್ರಾಜ್ಯಶಾಹಿ ಮತ್ತು ಫ್ಯಾಸಿಸ್ಟ್ ಅಪಾಯದ ವಿರುದ್ಧ ಒಂದು ರಾಷ್ಟ್ರೀಯ ರಂಗವನ್ನು ಕಟ್ಟಬೇಕು ಅಂತೇಳಿ ಅದು ಬಲವಾದಂಥ ಒಂದು ಪ್ರತಿಪಾದನೆಯನ್ನು ಕೂಡ ಮಾಡ್ತಾ ಇತ್ತು. ಸೊ ಈ ರೀತಿಯ ಒಳಗಡೆಯಲ್ಲಿ ಮುಷ್ಕರಗಳು ಇವುಗಳು ಇದರ ಸ್ವರೂಪ ಪಡ್ಕೊಂಡು ಬೆಳೀತಿದ್ದಂಥ ಸಂದರ್ಭದಲ್ಲಿ 35ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ಪ್ರಾಂತೀಯ ಕಾಂಗ್ರೆಸ್ ಸರ್ಕಾರಗಳು ಯಾವ ರೀತಿಯಾದಂಥ ಕಾನೂನುಗಳನ್ನು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ತಂದು ಅನ್ನುವಂಥದ್ದನ್ನು ನೋಡಿದ್ರೆ ಅವುಗಳ ಗುಣಲಕ್ಷಣ ಏನಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. 1937ನೇ ಇಸ್ವಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ಒಳಗಡೆಯಲ್ಲಿ ಕಾರ್ಮಿಕ ಸಂಘ ರಚನೆ ಮತ್ತು ಮುಷ್ಕರದ ಹಕ್ಕುಗಳನ್ನು ಮಾನ್ಯ ಮಾಡತಕ್ಕಂಥ ಒಂದು ಕಾರ್ಮಿಕ ನೀತಿಯನ್ನ ಘೋಷಣೆ ಮಾಡಿಕೊಳ್ತು. ಅದರ ಪ್ರಕಾರವಾಗಿ ಪ್ರಾಂತೀಯ ಕಾಂಗ್ರೆಸ್ ಸರ್ಕಾರಗಳು ಕೈಗಾರಿಕಾ ವಿವಾದ ಕಾಯ್ದೆಗಳನ್ನು ಜಾರಿಗೆ ತರೋದಕ್ಕೆ ಶುರು ಮಾಡಿದವು. ಅದರಲ್ಲಿ ಬಹಳ ಮುಖ್ಯವಾಗಿ 1939ನೇ ಇಸ್ವಿಯಲ್ಲಿ ಬಾಂಬೆ ಕೈಗಾರಿಕಾ ವಿವಾದ ಕಾಯ್ದೆಯನ್ನ ಬಾಂಬೆ ಪ್ರಾಂತೀಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡು ಬಂತು. ಇದು 1929ನೇ ಇಸ್ವಿಯಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ್ದಂಥ ಕಾಯ್ದೆಗಿಂತಲೂ ಕೂಡ ತೀವ್ರವಾದಂತಹ ಕಾರ್ಮಿಕ ವಿರೋಧಿ ಲಕ್ಷಣಗಳನ್ನ ಅಂಶಗಳನ್ನು ಇದು ಒಳಗೊಂಡಿತ್ತು. ಸಂಘ ರಚನೆ ಮತ್ತು ಮುಷ್ಕರ ಮಾಡತಕ್ಕಂಥದ್ದನ್ನ ಮಾನ್ಯ ಮಾಡತಕ್ಕಂಥ ರೀತಿಯಲ್ಲಿ ತಾನೇ ಕೊಟ್ಟಿದ್ದಂಥ ಭರವಸೆಗೆ ವಿರುದ್ಧವಾಗಿ ಕಾಂಗ್ರೆಸ್ನ ಈ ಕಾಯ್ದೆ ಜಾರಿಗೆ ಮಾಡಿತು. ಎಐಟಿಯುಸಿ ಈ ಕಾಯ್ದೆಯನ್ನ ಇದೊಂದು ಪ್ರತಿಗಾಮಿ ಕಾಯ್ದೆ, ಹಿಮ್ಮುಖ ಚಲನೆ ಇರತಕ್ಕಂಥದ್ದು, ಹಾನಿಕಾರಕವಾದಂಥದ್ದು ಮತ್ತು ಅಪಾಯಕಾರಿಯಾಗಿದೆ ಅಂತೇಳಿ ಈ ಕಾಯ್ದೆಯನ್ನ ಸಂಪೂರ್ಣವಾಗಿ ವಿರೋಧ ಮಾಡಿತು. ಬಾಂಬೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ನ ವಿರುದ್ಧ 39ನೇ ಇಸ್ವಿ ನವೆಂಬರ್ನಲ್ಲಿ ಒಂದು ದಿನ
ಬಾಂಬೆಯ ಕಾರ್ಮಿಕರು ಸುಮಾರು 90,000 ಜನ ಇದರ ವಿರುದ್ಧ ಮುಷ್ಕರವನ್ನ ಮಾಡಿದ್ರು. ಈ ಮುಷ್ಕರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಇಂಡಿಯನ್ ಲೇಬರ್ ಪಾರ್ಟಿ ಕೂಡ ಬೆಂಬಲವನ್ನ ಕೊಡ್ತು, ಇದು ಕಾರ್ಮಿಕ ವಿರೋಧಿ ಅನ್ನೋ ಕಾರಣಕ್ಕಾಗಿ. ಮತ್ತು ಇದೇ ಸಂದರ್ಭಕ್ಕೆ 38ನೇ ಇಸ್ವಿಯಲ್ಲಿ ಗಾಂಧಿ ಸೇವಕ ಸಂಘ ಅಹಮದಾಬಾದ್ನಲ್ಲೇನಿತ್ತು, ಇದು ಅಹಮದಾಬಾದ್ ಮಜೂರ್ ಮಹಾಜನ್ ಅಂತೇಳಿ ಏನೊಂದು ಮಾದರಿ ಹಿಂದೆ ಒಂದು ಯೂನಿಯನ್ ರಚನೆ ಆಗಿತ್ತು ಗಾಂಧಿಯವರ ನಾಯಕತ್ವದಲ್ಲಿ. ಈ ನೂತನ ಕಾರ್ಮಿಕ ಸಂಘಟನೆಯನ್ನ ಈ ಮಜೂರ್ ಮಹಾಜನ್ ಮಾದರಿಯಲ್ಲಿ ಕಟ್ಟಬೇಕು, ರಾಷ್ಟ್ರವ್ಯಾಪಿ ಒಂದು ಸಂಘಟನೆ ಕಟ್ಟಬೇಕು ಅಂತೇಳಿ ಗಾಂಧಿ ಸೇವಕ ಸಂಘ ಪ್ರಕಟಣೆ ಮಾಡಿತು. ಇದೇ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಇದೇ ಮಾದರಿ ಒಳಗಡೆಯಲ್ಲಿ ಒಂದು ಅಖಿಲ ಭಾರತ ಕಾರ್ಮಿಕ ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ ಅವರು ಕೂಡ ಕಾಂಗ್ರೆಸ್ನ ಉದ್ದೇಶವನ್ನ ಪ್ರಕಟ ಮಾಡಿದ್ರು. ಅಂದ್ರೆ AITUC ಈ ವರ್ಗ ಸಂಘರ್ಷದ ಹಾದಿಯನ್ನ ಅನುಸರಿಸ್ತಾ ಇದೆ. ಇದನ್ನ ಬಿಟ್ಟು ವರ್ಗ ಸಹಕಾರದ ಹಾದಿಯಲ್ಲಿ ಒಂದು ಕಾರ್ಮಿಕ ಚಳವಳಿ ಇರಬೇಕು ಅನ್ನುವಂಥದ್ದನ್ನ ಉದ್ದೇಶವಾಗಿಟ್ಟುಕೊಂಡು ಈ ರೀತಿಯಾಗಿ ಇಂಥ ಪ್ರಕಟಣೆಗಳನ್ನ ಮಾಡಲಾಯಿತು. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನು, ಕಾಂಗ್ರೆಸ್ ಮತ್ತು ಭಾರತೀಯ ಬಂಡವಾಳದಾರರ ನಡುವಿನ ಒಂದು ನಂಟೆ ಇತ್ತಲ್ಲ, ಅದು ಇದರಲ್ಲಿ ಬಹಿರಂಗ ಆಗೋದಕ್ಕೆ, ನೇರವಾಗಿ ಬಹಿರಂಗವಾಗೋದಕ್ಕೆ ಶುರು ಆಯಿತು. ಕಾಂಗ್ರೆಸ್ನ ಈ ಗುಣ ಕಮ್ಯುನಿಸ್ಟರು ಪ್ರತಿಪಾದನೆ ಮಾಡ್ತಾ ಇದ್ದಂತ ಒಂದು ಈ ಸಾಮ್ರಾಜ್ಯಶಾಹಿ ವಿರುದ್ಧ ಮತ್ತು ಫ್ಯಾಸಿಸಂನ ವಿರುದ್ಧ ಒಂದು ರಾಷ್ಟ್ರೀಯ ರಂಗವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆ ಇತ್ತಲ್ಲ, ಅದಕ್ಕೆ ನೇರವಾಗಿ ವಿರುದ್ಧವಾದಂತಹ ಒಂದು ಪರಿಕಲ್ಪನೆಯಾಗಿ ಇದಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇಂಥ ಸಂದರ್ಭದ ಒಳಗಡೆಯಲ್ಲಿ AITUC ಒಳಗಡೆಯಲ್ಲಿ ಮತ್ತೆ ವಿಭಜನೆಯಾಗಿದ್ದಂತ ಉಳಿದಿದ್ದಂತ ಇನ್ನೊಂದು ಬಣ ಏನಿತ್ತು, ಅದನ್ನು ಸೇರ್ಪಡೆ ಮಾಡ್ಕೋಬೇಕು, ವಿಲೀನ ಮಾಡ್ಕೋಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇತ್ತು. ಈ ಹಿನ್ನೆಲೆ ಒಳಗಡೆಯಲ್ಲಿ 1938ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ ನಡೆದಂತ AITUC 16ನೇ ಅಧಿವೇಶನದ ಒಳಗಡೆಯಲ್ಲಿ NFTU ಅಂದ್ರೆ ನ್ಯಾಷನಲ್ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ ಸೇರ್ಪಡೆ ಮಾಡಿಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಉಪಸಮಿತಿಯನ್ನ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ VV ಗಿರಿ ಪ್ರಸ್ತಾಪಗಳು ಅಥವಾ ಗಿರಿ ಪ್ರಸ್ತಾಪಗಳು ಅಂತೇಳಿ ಕರೆಯಲಾಗ್ತದೆ. ಅದಕ್ಕೆ ಅಂತ ಪ್ರಸ್ತಾಪಗಳನ್ನ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಅಂಗೀಕಾರ ಕೂಡ ಮಾಡಲಾಯಿತು. ಈ ಮುಖಾಂತರವಾಗಿ NFTUಯನ್ನ AITUC ಜೊತೆಯಲ್ಲಿ ವಿಲೀನ ಮಾಡಿಕೊಳ್ಳೋದಕ್ಕೆ ಅಥವಾ ಅಫಿಲಿಯೇಟ್ ಮಾಡಿಕೊಳ್ಳೋದಕ್ಕೆ ಒಂದು ತೀರ್ಮಾನವನ್ನು ಕೂಡ ಮಾಡಲಾಯಿತು. ಅಂದ್ರೆ ವಿಭಜನೆಯಾಗಿದ್ದಂತ ಎರಡು ಪ್ರಮುಖ ಸಂಘಟನೆಗಳು ಈಗ ಮತ್ತೊಮ್ಮೆ AITUC ಜೊತೆಯಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯಿತು. ಆದರೆ ವಿಭಜನೆಗೆ ಕಾರಣ ಆಗಿದ್ದಂತ ಕೆಲವು ಸೈದ್ಧಾಂತಿಕ ಅಂಶಗಳೇನಿತ್ತು, ತಾತ್ವಿಕ ಅಂಶಗಳೇನಿತ್ತು, ಆ ಅಂಶಗಳು ಪೂರ್ಣವಾಗಿ ಪರಿಹಾರ ಆಗಲಿಲ್ಲ. ಅವು ಹಾಗೇನೇ ಮುಂದುವರೆಕೊಂಡು AITUCಯಲ್ಲಿ ಅದು ಮುಂದುವರಿಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. 1939ನೇ ಇಸ್ವಿಯಲ್ಲಿ ಎರಡನೇ ಪ್ರಪಂಚ ಯುದ್ಧಾವಧಿ ಕಾಲಕ್ಕೆ ಕಾರ್ಮಿಕ ವರ್ಗದ ಪರಿಸ್ಥಿತಿ ಅದು ತೀವ್ರ ಆಗಲಿಕ್ಕೆ ಶುರುವಾಯಿತು. ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟದ ಪರಿಸ್ಥಿತಿಗಳಿಗೆ ಇದು ಹೆಚ್ಚು ಪ್ರೇರಣೆಯನ್ನು ಒದಗಿಸ್ತಾ ಇತ್ತು. ಕಾರ್ಮಿಕ ವರ್ಗದ ನಡುವೆ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಅದು ನಿರ್ಮಾಣ ಮಾಡಿತು ಅನ್ನುವಂಥದ್ದನ್ನ ನಾವು ಮತ್ತೆ ಚರ್ಚೆ ಮಾಡೋಣ. ಇವತ್ತಿಗೆ ಈ ಚರ್ಚೆಯನ್ನು ನಾವು ನಿಲ್ಲಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.